ದೇವಸ್ಥಾನದಲ್ಲಿರೋ ವಿಗ್ರಹ ತನ್ನ ಬಣ್ಣವನ್ನೇ ಬದಲಾಯಿಸೋದನ್ನ ನೀವೆಂದಾದ್ರೂ ನೋಡಿದ್ದೀರಾ? ನಮ್ಮ ಕರ್ನಾಟಕದ ಚನ್ನಪಟ್ಟಣದ ಹತ್ರಿ ಇರೋ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ನೀವೀ ಪವಾಡನ ಕಣ್ಣಾರೆ ನೋಡಬಹುದು. ಇಲ್ಲಿರೋದು ಬರೋಬ್ಬರಿ 9 ಅಡಿ ಎತ್ತರದ ಭವ್ಯ ಆಂಜನೇಯನ ವಿಗ್ರಹ. ಈ ದೇವಸ್ಥಾನಕ್ಕೆ ಶತಮಾನಗಳ ಇತಿಹಾಸವಿದೆ. ಇಲ್ಲಿರೋ ಹನುಮಂತನ ವಿಗ್ರಹ ಯಾವುದೇ ಶಿಲ್ಪಿಯಿಂದ ಕೆತ್ತಲ್ಪಟ್ಟಿದ್ದಲ್ಲ. ಇದು ಸ್ವಯಂಭೂ, ಅಂದ್ರೆ ಕೆಂಪು ಜಂಬು ಮಣ್ಣಿನ ಬಂಡೆಯಲ್ಲಿ ತಾನಾಗಿಯೇ ಮೂಡಿಬಂದಿರೋದು. ಇದಕ್ಕೆ ಕೆಂಗಲ್ಲು ಅಂದ್ರೆ ಕೆಂಪು ಕಲ್ಲು ಅನ್ನೋ ಹೆಸರು ಬಂತು. ಮಹಾನ್ ಸಂತ ಶ್ರೀ ವ್ಯಾಸರಾಜರು ಈ ಶಕ್ತಿಶಾಲಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಭಕ್ತರನ್ನ ಸೆಳೆಯೋ ಅಸಲಿ ರಹಸ್ಯ ಇರೋದೇ ಇಲ್ಲಿ. ಈ ಆಂಜನೇಯನ ವಿಗ್ರಹದ ಮುಂಭಾಗ ಕೆಂಪು ಬಣ್ಣದಲ್ಲಿದ್ರೆ ಸೂರ್ಯನ ಬೆಳಕು ಮತ್ತು ವಿಭಿನ್ನ ಆಯಾಮಗಳಿಂದ ನೋಡಿದಾಗ ಇದರ ಬಣ್ಣ ಬದಲಾದಂತೆ ಕಾಣುತ್ತೆ. ಭಕ್ತರ ಭಕ್ತಿ ಮತ್ತು ಪ್ರಕೃತಿಯ ಶಕ್ತಿಗೆ ತಕ್ಕಂತೆ ಸ್ವಾಮಿ ತನ್ನ ಬಣ್ಣ ಬದಲಿಸ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಬೆಂಗಳೂರು ಮೈಸೂರು ಹೈವೇ ಪಕ್ಕದಲ್ಲೇ ಇರೋ ಈ ದೇವಸ್ಥಾನ ಸುಂದರವಾದ ದ್ರಾವಿಡ ಶೈಲಿಯಲ್ಲಿದೆ. ಸುತ್ತಲೂ ಹಸಿರು, ಪ್ರಶಾಂತತೆ ಮತ್ತು ಇಲ್ಲಿಯ ದೈವಿಕ ವಾತಾವರಣ ನಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಮುಂದಿನ ಸಲ ನೀವು ಬೆಂಗಳೂರು ಮೈಸೂರು ಹೈವೇಯಲ್ಲಿ ಟ್ರಾವೆಲ್ ಮಾಡುವಾಗ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದನ್ನ ಮರೆಯಬೇಡಿ. ಇಂಥದ್ದೇ ರೋಚಕ ಮಾಹಿತಿಗಾಗಿ ಈಗಲೇ ನಮ್ಮ ಕೃಷ್ಣ ಭಕ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.